ಇನ್ನು ಕಲ್ಯಾಣ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಸಲ್ಟ್ ನೋಡೋದಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 5 ಲೋಕಸಭಾ ಕ್ಷೇತ್ರಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಆ 5 ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜನಾಭಿಪ್ರಾಯ ಯಾರಿಗೆ ವ್ಯಕ್ತವಾಗುತ್ತೆ ಅಂತ ಕಲ್ಯಾಣ ಕರ್ನಾಟಕದಲ್ಲೂ ಹಸ್ತ ಮತ್ತು ದಳ ಕಮಲದ ನಡುವೆ ಭಾರಿ ಪೈಪೋಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರಲ್ಲಿ ಮೋಡಿ ಮಾಡ್ತಾರಾ ಡಾಕ್ಟರ್? ಹಾಗಾದ್ರೆ ಹೇಗಿದೆ ಬಿಸಿಲ ನಾಡಲ್ಲಿ ಮತ್ತಮಲ್ಲ ಯುದ್ಧ? ಎಐಸಿಸಿ ಅಧ್ಯಕ್ಷ ಖರ್ಗೆ ತವರಲ್ಲಿ ಮೋಡಿ ಮಾಡ್ತಾರಾ ಡಾಕ್ಟರ್ ಉಮೇಶ್ ಜಾಧವ್? ಗಡಿನಾಡು ಬಳ್ಳಾರಿಯಲ್ಲಿ ಗೇಮ್ ಚೇಂಜರ್ ಆಗ್ತಾರಾ ರೆಡ್ಡಿಗಾರು? ಜನಾರ್ದನ್ ರೆಡ್ಡಿ ಅವರು ಈಗ ಒಂದು ಬಲ ಸಿಕ್ಕಾಗಿದೆ, ಬಿಜೆಪಿಗೆ ಸೇರ್ಪಡೆ ಆಗಿರೋದು. ಸೊ ಅವರು ಗೇಮ್ ಚೇಂಜರ್ ಆಗ್ಬಿಡ್ತಾರಾ ಈ ಬಾರಿ ಅನ್ನುವಂಥದ್ದು. ಸೊ ನೋಡ್ತಾ ಹೋಗೋಣ. ಈ ಬಾರಿ ನಮ್ಮ ಸರ್ವೆಯಲ್ಲಿ ಬಂದಂತಹ ಒಟ್ಟು ರಿಸಲ್ಟ್ ಅನ್ನ ನಾವಿಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತಾ ಇದೀವಿ. ಇಲ್ಲಿ ಕಾಂಗ್ರೆಸ್ 1, ಬಿಜೆಪಿ 3, 50-50 1. ಇದನ್ನ ನೀವು ಗಮನಿಸ್ಕೊಳ್ಬಹುದು. ಎಸ್, NDAಗೆ ಸಿಕ್ಕಂತಹ ಮತಗಳು ಅಂದ್ರೆ ಒಟ್ಟಾರೆ ಕ್ಷೇತ್ರಗಳು 3, ಕಾಂಗ್ರೆಸ್ಗೆ ಸಿಕ್ಕಂತಹ ಕ್ಷೇತ್ರ 1 ಕ್ಷೇತ್ರ, ಹಾಗೆ 50-50 ಇಲ್ಲಿ 1 ಕ್ಷೇತ್ರದಲ್ಲಿ ಬಂದಿರೋದನ್ನ ನಾವು ಗಮನಿಸಿಕೊಳ್ಳಬಹುದು. ಇದು ಕಲ್ಯಾಣ ಕರ್ನಾಟಕ. ಒಂದು ಕಡೆ ಎಐಸಿಸಿ ಅಧ್ಯಕ್ಷರಿಗೆ ಪ್ರತಿಷ್ಠೆಯ ಕಣ ಇದು. ತಮ್ಮದೇ ತವರು ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡು ಬರಬೇಕಾಗಿದೆ. ಅವರು ರಾಧಾಕೃಷ್ಣ ದೊಡ್ಡಮನಿ ಅವರನ್ನ, ಅವರ ಅಳಿಯ ಕೂಡ ಅದು ರಾಧಾಕೃಷ್ಣ ದೊಡ್ಡಮನಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂತಹ ಒಂದು ಪಣ ಕೂಡ ತೊಟ್ಟಿದ್ದಾರೆ. ಇನ್ನ ಬಳ್ಳಾರಿಯ ರಾಜ್ ಸರ್ವೆಯ ರಿಸಲ್ಟ್ ಅನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಬಿ ಶ್ರೀರಾಮುಲು ಅವರಿಗೆ ಎಷ್ಟು ಮತಗಳು ಬಂತು, ಹಾಗಾದ್ರೆ ಇನ್ನ ತುಕಾರಾಮ್ ಅವ್ರಿಗೆ ಬಂದಂತಹ ಮತಗಳ ಸಂಖ್ಯೆ ಎಷ್ಟು ಅಂತ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಒಟ್ಟಾರೆ ಸ್ವೀಕರಿಸಿದಂತಹ ಕರೆಗಳ ಸಂಖ್ಯೆ 8298, ಹತ್ತತ್ರ 10,000 ಅಂತಾನೆ ಹೇಳ್ಬಹುದು. ಇಲ್ಲಿ ಬಿ ಶ್ರೀರಾಮುಲು ಅವರು ಬಹುಪಾಲು ಮತಗಳನ್ನ ಪಡೆದುಕೊಂಡ್ರು ಅಂತ ಹೇಳ್ಬೋದು. ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, 53% ಮತ ಬಂದಿರೋದು ಬಿ ಶ್ರೀರಾಮುಲು ಅವರಿಗೆ. ಸರಿಸುಮಾರು 5,096 ಮತಗಳನ್ನ ಪಡೆದುಕೊಂಡಿದ್ದಾರೆ. ತುಕಾರಾಮ್ ಅವ್ರಿಗಿಂತ ಹೆಚ್ಚು ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅಂತಾನೆ ಹೇಳ್ಬಹುದು.